ಹಾಯ್ ಗೈಸ್, ವೆಲ್ಕಮ್ ಟು ಮೈ ಇನ್ಸ್ಟಾಗ್ರಾಮ್ ರೀಲ್ಸ್. ನಾ ಇನ್ಸ್ಟಾಗ್ರಾಮ್ ಫಸ್ಟ್ ಟೈಮ್ ಈ ತರ ಎಲ್ಲ ವಿಡಿಯೋ ಮಾಡಕತ್ತಿದ್ದೆ. ಏನಂತ ಹೇಳಂತಂದ್ರೆ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ರೊಟ್ಟಿ ಈಸ್ ಮೇನ್ ಇಂಪಾರ್ಟೆಂಟ್ ಗೈಸ್. ರೊಟ್ಟಿ ಇಲ್ಲದೆ ಇರಕ್ ಆಗಂಗಿಲ್ಲ. ಬಟ್ ಬೆಂಗಳೂರಿಗೆ ಬಂದ್ಮೇಲೆ ಪಿ ಜಿನಾಗ ಇರೋರಿಗಾಗ್ಲಿ ಅಥವಾ ಮನಿ ಮಾಡ್ಕೊಂಡಿರೋರಿಗಾಗ್ಲಿ ಟೈಮ್ ಇರಂಗಿಲ್ಲ ಮಾಡ್ಕೊಂಡ್ ತಿನ್ನಕ. ನನಗಂತೂ ಬರಂಗಿಲ್ಲ. ನಾನು ಚಪಾತಿ ಎಲ್ಲ ಮಾಡ್ತೀನಿ, ಬಟ್ ರೊಟ್ಟಿ ಬರಂಗಿಲ್ಲ. ಬಟ್ ನಮ್ಮ ಅಮ್ಮ ಇವತ್ತು ರೊಟ್ಟಿ ಬಿಡಾಕತ್ತಾಳ ಗೈಸ್. ರೊಟ್ಟಿ ಮಾಡತ್ತಾಳ. ಸೊ ಐ ಆಮ್ ಸೋ ಹ್ಯಾಪಿ ಗೈಸ್. ಬಿಕಾಸ್ ಯಾಕಂತ ಹೇಳಂದ್ರೆ ಲೈಕ್ ಟುಡೇ ಇಸ್ ಮೈ ಫಸ್ಟ್ ಡೇ ಆಫ್ ದ ಮಂತ್. ಈ ಟೈಮ್ನಾಗ ಬಿಸಿ ಬಿಸಿ ರೊಟ್ಟಿ ಮಾಡಿ ನಮ್ಮ ಅಮ್ಮ ಕೊಡಾಕತ್ರ ಅದೊಂದು ಖುಷಿನ ಬೇರೆ. ಅಮ್ಮ ಏನ್ ಹೇಳ್ತಿ? ಬೇಗ ಹೇಳ. ಮಗಳು ತಿಂತಾಳಂದ್ರ ಅವ್ವ ಮಾಡ್ಕೊಡೋದೇ ದೊಡ್ಡ ಅಲ್ಲ, ನನಗೆ ಈಗ ಕೂತು ಬಿಸಿ ಬಿಸಿ ರೊಟ್ಟಿ ತಿನ್ನೋದು ಅದ ಒಂದು ಯೋಚನೆ ಗೈಸಿಗೆ. ಎಲ್ಲಾರ್ಗೂ ಅದ್ ಫೀಲ್ ಇರ್ತೈತಿ ಬೆಂಗಳೂರಿನವ್ರಿಗೆ ಇರೋರಿಗೆ. ಸೊ ಐ ಆಮ್ ಹ್ಯಾಪಿ ಟುಡೇ. ನಾ ಅನ್ಕೊಂಡಿರ್ಲಿಲ್ಲ ಇದೊಂದ್ ದಿನ ಬರ್ತೈತಿ, ನಾನು ಒಂದ್ ಮನಿ ಮಾಡ್ತೀನಿ, ನನ್ನ ಅಮ್ಮ ಬಂದು ನನಗೂ ರೊಟ್ಟಿ ಮಾಡ್ಕೊಡ್ತಾಳ, ಅದು ಬೆಂಗಳೂರಿನಾಗಂತೆ. ಊರಿಗೆ ಹೋದಾಗ ಮಾಡಿಸ್ಕೊಂಡ್ ತಿಂತೀವಿ, ಬಟ್ ಬೆಂಗಳೂರಿನಾಗ ದಿಸ್ ಇಸ್ ಸ್ಪೆಷಲ್ ಗೈಸ್. ಸೊ ತಿನ್ಬೇಕಾದ್ರೆ ತೋರಿಸ್ತೀನಿ ನಮ್ಮಮ್ಮ ಏನ್ ಪಲ್ಯ ಮಾಡಾಳಂತೆ. ಅಮ್ಮ ಬಾಯ್. ಬಾಯ್. ನಮ್ಮ ಅಕ್ಕ ಇನ್ಸ್ಟಾಗ್ರಾಮ್ ರೀಲ್ ಅಂದಿದ್ದಕ್ಕೆ ಇನ್ಸ್ಟಾಗ್ರಾಮ್ನಾಗ ನೀ ಯಾಕೆ ಹಾಕಾಕತ್ತಿ, ನಾನು ಹೊಟ್ಟಿ ಮೇಲೆ ಬಡಿಯಾಕತ್ತಿ ಅಂತ ಗೈಸಿಗೆ ಹಾಕಂಗಿಲ್ಲ ಗೈಸ್. ಅದಕ್ಕೆ ನಾನು ಹಾಕತ್ತಿ ಇಲ್ಲ, ಇದೊಂದ ಬ್ಲಾಗ್ ಹಾಕತ್ ಗೈಸ್. ಬಿಕಾಸ್ ಐ ಫೆಲ್ ಸೋ ಹ್ಯಾಪಿ ಇವತ್ತು. ಸೊ ನನ್ನ ಅಕ್ಕನ ಏನ್ ಮಾಡಲಿ ಇನ್ಸ್ಟಾಗ್ರಾಮ್ನಾಗ ರೀಲಿಗೆ ಕಮ್ ಬ್ಯಾಕ್ ಮಾಡ್ತೀನಿ.